ಹಾಂ, ಬಿ ಜೆ ಪಿ ಈ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ನಿಲುವಿನ ಬಗ್ಗೆ ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು. ಬಟ್ ಅವಾಗಿಂದ ಒಂದು ವಿಚಾರದಲ್ಲಿ ಮಾತ್ರ ಹೇಳ್ತಾ ಇಲ್ಲ. ದೇವೇಗೌಡರ ಮಾತಿಗೆ ಬದ್ಧನ ಇಲ್ವಾ ಅನ್ನುವಂಥ ವಿಚಾರ. ಯಾವ ಮಾತಿಗೆ? ಎರಡು ಮಾತುಗಳಿಗೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಂದನೇ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಅನ್ನುವಂಥ ಬದ್ಧತೆ. ದುಡ್ಡಿನ ವಿಚಾರದಂತೂ ಹೇಳಿದ್ರಿ, ಸಂಪನ್ಮೂಲಗಳ ಹೋಗುವಂಥದ್ದನ್ನು. ಇಲ್ಲ, ಅರುಣ್ ನೋಡಿ, ದೇವೇಗೌಡರು ಹಿರಿಯ ರಾಜಕಾರಣಿಗಳು, ಅವರು ಹಿರಿಯ ಮುತ್ಸದಿ ಇದ್ದಾರೆ. ಅವರು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಅವ್ರದ್ದೇ ಆದ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವರು ಸಮರ್ಥರಿದ್ದಾರೆ. ಮತ್ತು ಜನ ಕೂಡ ಹಿರಿಯರು ಏನೋ ಅನುಭವದಿಂದ ಹೇಳ್ತಾರೆ ಅನ್ನೋ ಥರ. ಈಗ ನಾವೊಂದು ಪೊಲಿಟಿಕಲ್ ಪಾರ್ಟಿಯಾಗಿ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಮುಗಿದೋಗುತ್ತಾ ಇರುತ್ತಾ ಅದನ್ನ ನಾವು ಇದು ಮಾಡಲ್ಲ. ಅವರು ಒಂದು ಸರ್ಕಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿ ಹೇಳಿದ್ ನೀವೇ ಅಲ್ವಾ? ಇಲ್ಲ, ನಾವು ಕಾಂಗ್ರೆಸ್ ಮುಕ್ತ ಅಲ್ಲ, ಕಾಂಗ್ರೆಸ್ ಸಂಸ್ಕೃತಿಯ ಮುಕ್ತ ಅಂತ ಹೇಳಿದ್ದು. ಅದನ್ನ ಅವರವರ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿ ಭಾಷಣಗಳಲ್ಲಿ ಹೇಳಿದ್ದೇ ಹೇಳಿದ್ದು ಅಲ್ಲ. ಅದು ಯಾರಾದ್ರೂ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿದ್ರೆ ಅದು ತಪ್ಪು. ಒಂದು ಪೊಲಿಟಿಕಲ್ ಪಾರ್ಟಿ ನಾವು ನರೇಂದ್ರ ಮೋದಿ ಅವರು ಹೇಳಿರುವಂತ ಮಾತು. ಇಲ್ಲ, ಮೋದಿಜಿಯವರ ಭಾವಾರ್ಥ ತಗೊಳ್ಳಿ. ಮೋದಿಜಿಯವರ ಅಥವಾ ಅಮಿತ್ ಜಿ ಅವರ ಭಾವಾರ್ಥ ತಗೋಬೇಕು. ನೀವು ಶಬ್ದಾರ್ಥ ತಗೊಂಡ್ರೆ ಪತ್ರಕರ್ತರು ನಾವ್ ಯಾವ ರೀತಿ ಹೋಗೋದು? ಶಬ್ದ ಹಿಡ್ಕೊಂಡು ಹೋದ್ರೆ ನೀವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಈ ಬಾರಿ ಸ್ಲೋಗನ್ ಇದೆ. ಅದ್ರ ಭಾವಾರ್ಥ ಹೇಳ್ಬಿಡಿ, ನಮಗೆ ಕನ್ಫ್ಯೂಸ್ ಆಗೋದು ಬೇಡ. ಆಮೇಲೆ ಈಗ ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರೆ ಧರ್ಮಸೇನ್. ಈಗ ಪಾರ್ಥೇನಿಯಂ ಗಿಡ, ಅದನ್ನ ತೆಗಿಯೋದಕ್ಕೆ ಸಾಧ್ಯನೇ ಇಲ್ಲ, ಎಷ್ಟು ತೆಗೆದ್ರು ಬರ್ತಾನೆ ಇರುತ್ತೆ ಅಂತೇಳಿ. ಅಯ್ಯೋ ಇದು ಕಾಂಗ್ರೆಸ್ ತರ ಕಣ, ಇದು ಬರ್ತಾನೆ ಇರುತ್ತೆ, ಅದು ಕಾಂಗ್ರೆಸ್ ಗಿಡ. ಅದು ಒಂದು ಜನರ ಮಾನುಗಾದೆ ಮಾತ್ರ ಬಂತು. ಅದೆಲ್ಲ ಪ್ರಶ್ನೆ. ನನ್ನ ಭಾವಾರ್ಥಕ್ಕೆ ಉತ್ತರ ಕೊಡಿ. ಮೋದಿ ಗ್ಯಾರಂಟಿಯ ಭಾವಾರ್ಥ ಏನಿಸಲ್ಲ. ಈಗ ಮೋದಿ ಗ್ಯಾರಂಟಿ ಅಂದ್ರೆ, ಮೋದಿ ಅಂದ್ರೆ ನುಡಿದಂತೆ ನಡೀತಾರೆ, ಮೋದಿ ಅಂದ್ರೆ ಅಭಿವೃದ್ಧಿ, ಮೋದಿ ಅಂದ್ರೆ ಸ್ಥಿರತೆ, ಮೋದಿ ಅಂದ್ರೆ ಒಂದು ಭರವಸೆ. ಆಮೇಲೆ ನೀವು ಮತ್ತೆ ಮೋದಿ ಅಂದ್ರೆ ಪ್ರಗತಿ. ಭಾವಾರ್ಥ ಇನ್ನೊಂದೇನೋ ಹೇಳ್ಬಿಟ್ರೆ ನಂಗೆ ಕಷ್ಟ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ನೀವು ಕೊಟ್ಟಿರುವಂತ ಭಾವಾರ್ಥ. ಈಗ ಒಂದು ಕೆಲವು ಸಲ ಕರ್ಣದಿಂದ ಕೇಳೋದು, ಕಿವಿಯಿಂದ ಕರ್ಣಾನಂದ ಅಂತೀವಿ, ಕಿವಿಗೆ ಮಾತ್ರ ಹಿಂಪಾಗಿರುತ್ತೆ. ಇದಿಲ್ಲ, ಮೋದಿ ಕರ್ಣಾನಂದವೂ ಹೌದು, ಹೃದಯಾನಂದವೂ ಹೌದು, ಹೃದಯಕ್ಕೂ ಹಿತವಾಗುತ್ತೆ. ಯಾಕಂದ್ರೆ ಅವರು ಒಂದು ವಿಷನ್ ಇಟ್ಕೊಂಡು ಬಂದಿದ್ದಾರೆ. ನೀವು ಮಾತ್ರ ಮೋದಿ ಗ್ಯಾರಂಟಿ ಅಂದ್ರೆ ನುಡಿದಂತೆ ನಡೆಯುವಂತದ್ದು ಅಭಿವೃದ್ಧಿ ಅಂತೀರಾ. ಅವರು ನುಡಿದಂತೆ ನಡೀತೀವಿ ಅಂತ ಹೇಳಿದ ತಕ್ಷಣ ಅದಕ್ಕೆ ಕಿಂಡಲ್ ಮಾಡ್ತೀರಾ. ಒಂದು ಎರಡಿದೆ. ಮೋದಿ ಅವ್ರಿಗೆ ಸಿಕ್ಕಿರೋದು ಇನ್ನೂ ಒಂದು ದಶಮಾನ ಕಂಪ್ಲೀಟ್ ಆಗ್ಲಿಲ್ಲ. ಕಾಂಗ್ರೆಸ್ ತುಂಬಾ ದಶಕಗಳು ಸಿಕ್ಕಿತ್ತು ಪ್ರೂವ್ ಮಾಡಕ್ಕೆ, ಅವ್ರು ಹೇಳಕ್ಕೆ, ಭರವಸೆ ಕೊಡಕ್ಕೆ, ಗ್ಯಾರಂಟಿ ಕೊಡಕ್ಕೆ, ವಾಗ್ದಾನ ಮಾಡಕ್ಕೆ. ಈಗ ಸಿಕ್ಕಿದ 9.5 ವರ್ಷದಲ್ಲಿ ಮೋದಿಜಿ ಒಂದು ನಂಬಿಕೆಗೆ ಅರ್ಹವಾಗುವಂತಹ, ಭರವಸೆಯನ್ನ ಮೂಡಿಸುವಂತಹ, ಇಡೀ ಭಾರತದ ಎಲ್ಲ ಸ್ತರಗಳು ಮೆಚ್ಚುವಂತಹ ಕಾಂಗ್ರೆಸ್ ಆ ಭರವಸೆಯನ್ನ ಮೂಡಿಸುವಲ್ಲಿ, ಅಂತಹ ಒಂದು ದೃಢವಾದ ನಾಯಕತ್ವವನ್ನ ರೂಪಿಸುವಲ್ಲಿ ಸೋತಿದೆ ಅನ್ನೋದನ್ನ ಧರ್ಮಸೇನ ಅವರು ಒಪ್ಕೋತಾರೆ ಅಂತ ಭಾವಿಸ್ತೇನೆ. ಇವತ್ತು ಒಂದು ಖಚಿತವಾದ ದೃಢ ನಾಯಕತ್ವ ಬೇಕಿತ್ತು. ರಾಹುಲ್ ಗಾಂಧಿ ಅವರನ್ನ ಮುಂದಿನ ವರ್ಷದ ನಾನು ಒಪ್ಕೊಳ್ಳಲ್ಲ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬರ್ಬೇಕು ಅನ್ನೋ ಆಸೆ ಇಲ್ಲ ಅಂತ ಚುನಾವಣೆ ಫೈಟ್ ಮಾಡಕ್ಕಾಗಲ್ಲ ನಾನು ಹೇಳೋದು. ಯಾರ ಎದುರುಗಡೆ ಯಾರು ನಿಂತರೂ ಕೂಡ ಗೆಲ್ತೀವಿ ಅಂತಾನೆ ನಿಲ್ಬೇಕು. ಯಾಕಂದ್ರೆ ನಾನು ಆ ಆಶಾವಾದವನ್ನ ನಾನು ಮೆಚ್ಚುತ್ತೀನಿ ನಿಂತಿರ್ತಕ್ಕಂಥವ್ರು. ನಾನು ಹೇಳ್ತಕ್ಕಂಥದ್ದು, ಇವತ್ತಿನ ಅವರ ಇಷ್ಟು ಒಳ್ಳೆ ಮ್ಯಾಂಡೇಟ್ ಬಂದ್ರು, ರಾಜಕೀಯವಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಪೊಲಿಟಿಕಲ್ ಪಾರ್ಟಿಯಲ್ಲಿ ಸಂಯಮ ಮತ್ತು ಸಮನ್ವಯತೆ ಇಲ್ಲದಿರುವ ಕಾರಣ ಅದರ ಕೆಟ್ಟ ಪರಿಣಾಮ ಸರ್ಕಾರದ ಮೇಲೆ ಬೀಳುತ್ತೆ. ಕೆಟ್ಟ ಪರಿಣಾಮ ಸರ್ಕಾರದ ಮೇಲೆ ಬಿದ್ಮೇಲೆ ಜನತೆಯ ಜೀವನ ಅಸ್ತವ್ಯಸ್ತ ಆಗತ್ತೆ. ಅಂತಹ ಒಂದು ದೂರದೃಷ್ಟಿಯ ಬಗ್ಗೆ ಸನ್ಮಾನ್ಯ ದೇವೇಗೌಡ ಹೇಳಿದ್ದಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಓಕೆ, ಧರ್ಮಸೇನ ಅವರೇ, ನೀವು ಅವಾಗ ಸಿದ್ದರಾಮಯ್ಯ ಟ್ವೀಟ್ ಮಾಡಿರೋದಿದೆ, ಏನೋ ದಶಕಗಳ ಕಾಲ ಜಾತ್ಯತೀತ ಕಿರೀಟ ಧರಿಸಿಕೊಂಡು ಬಂದಿದ್ದ ದೇವೇಗೌಡರು ಇಳಿಗಾಲದಲ್ಲಿ ಅದನ್ನ ಕೆಳಗೆಸೆದು ಕೋಮುವಾದಿ ಕಿರೀಟವನ್ನು ಧರಿಸಿಕೊಂಡಿದ್ದಾರೆ ಅಂತೇಳಿ. ಇದು ನಿಮಗೂ ಅಪ್ಲೈ ಆಗಲ್ವಾ? ಮಹಾರಾಷ್ಟ್ರದಲ್ಲಿ ನೀವು ಶಿವಸೇನೆ ಜೊತೆಗೆ ಹೋದಾಗ ನೀವು ಜಾತ್ಯತೀತತೆ ಕಿರೀಟವನ್ನು ಹೊತ್ಕೊಂಡಿರುವಂತವ್ರು ಕೆಳಗಿಳಿಸಿರುವಂತದ್ದು ನೀವು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ. ಇವರು ಶಿವಸೇನೆದವ್ರದ್ದು ಅಜೆಂಡಾನೇ ಬೇರೆ ಇತ್ತು ಸರ್. ಅವರು ಅಲ್ಲಿ ಸ್ಥಳೀಯವಾಗಿ ಮರಾಠಿಗರ ಜಾತ್ಯತೀತತೆಯನ್ನು ಕೆಳಗಿಳಿಸಿ ಬಂದಿರೋರು, ಸಂದರ್ಭಕ್ಕೆ ಅನುಸಾರವಾಗಿ ಜಾತ್ಯತೀತತೆಯನ್ನು ಕಿರೀಟ ಹಾಕೊಳ್ಳೋದು ಬೇಡ ಅಂದಾಗ ತೆಗೆದಿಡೋದು. ಸರ್, ಶಿವಸೇನೆಯವರು ನನಗೆ ಗೊತ್ತಿರೋ ಸರ್, ನಾನೇನು ಎಕ್ಸ್ಪರ್ಟ್ ಅಲ್ಲ ಅಥವಾ ದೊಡ್ಡ ಮೇಧಾವಿ ಅಲ್ಲ,
ನನಗೆ ಗೊತ್ತಿರೋ ಶಿವಸೇನೆಯವ್ರ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ಅವ್ರು ಮರಾಠಿಗರ ಇಂಟ್ರೆಸ್ಟ್ ಅಲ್ಲಿ ಅವ್ರು ಮಾಡಿದ್ರು. ಏ ಸರ್, ಅವರೇನು ಹಿಂದೂ ಅಲ್ಲ ಹಿಂದೂ- ಕ್ರಿಶ್ಚಿಯನ್ ಹಿಂದೂ ವಿಚಾರದಲ್ಲಿ ಅವರು ಹೋರಾಟ ಅಲ್ಪಸಂಖ್ಯಾತ ಮಾಡಿದಷ್ಟು ವಿರೋಧಿಗಳು ಯಾರು ಆಗಿರ್ಲಿಲ್ಲ. ಇಲ್ಲ. ಸರ್, ಧರ್ಮ ಸರ್, ಈಗ ಸೇನೆ ಅವರೇ. ಒಂದು ನೀವು ನಿಮ್ ಜೊತೆಗೆ ಸೇರ್ಕೊಂಡ ನಂತರ ಅವರು ಬರೀ ಮರಾಠಿಗರಿಗೋಸ್ಕರ ಹೋರಾಟ ಮಾಡಿದ್ರು ಹಿಂದುತ್ವದ ವಿಚಾರದಲ್ಲಿ ಹಿಂದೂ ಅಜೆಂಡಾದಲ್ಲಿ ಬಾಳಾ ಠಾಕ್ರೆ ಅವರಿಂದ ನೋಡಿ ಏನು- ಸರ್, ಬಾಬಾಬುಡನ್ಗಿರಿ ಮಂಡ್ಯ ವಿಚಾರ. ಅಲ್ಲ, ಇದು ಮಂಡ್ಯ ಕ್ಷೇತ್ರದ್ದು ಬಾಬ್ರಿ ಮಸೀದಿ ವಿಚಾರ. ಆ, ಮಂಡ್ಯ ಕ್ಷೇತ್ರದ್ದು ಚುನಾವಣೆ ನಡೀತಾ ಇತ್ತು ಸರ್. ರಾಹುಲ್ ಗಾಂಧಿ ಸಾಹೇಬರು, ದೇವೇಗೌಡರು ಸಾಹೇಬರು ಎಲ್ಲರೂ ಇದು ನಾನು ದೇವೇಗೌಡರು ಸಾಹೇಬ್ರಿಂದನೇ ಇದ್ದೆ ಆ ಚುನಾವಣಾ ಪ್ರಚಾರದಲ್ಲಿ. ಇವರು ಲಾಸ್ಟಲ್ಲಿ ಮಾತಾಡಿದ್ದು ದೇವೇಗೌಡರು ಸಾಹೇಬ್ರೇನೆ ಆ ಸಭೆಯಲ್ಲಿ. ನಾವೆಲ್ಲ ಅಲ್ಲಿ ಇದ್ದೀವಿ, ಎಲ್ಲರೂ ವಿಜಯ ಸಿಂಹನ್ಗೆ ಓಟ್ ಹಾಕ್ಬಿಡಪ್ಪ ಅಂದ್ಬಿಟ್ರು. ಕೆ ಆರ್ ನಗರದಲ್ಲಿ ಎಲ್ಲ ಮಂಡ್ಯ ಕ್ಷೇತ್ರದವ್ರೆಲ್ಲ ಬಾಯಿ ಬಡ್ಕತ್ತವ್ರೆ, ಸರ್ ವಿಜಯಶಂಕರ್ ಸರ್ ವಿಜಯಶಂಕರ್ ಅಂತ. ಇವ್ರು ವಾಪಸ್ ಕ್ಲಾರಿರುವಲ್ಲ ನ್ಯಾಟ್ಗೆ ಇಳಿದು ಅಂತ ಹೋಯ್ತಾ ಇದ್ರು. ಸರ್, ರಾಜಕಾರಣ ಅದಲ್ಲ. ಎಲ್ಲೆಲ್ಲಿ ಹೇಗೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು, ಯಾವ ರೀತಿ ಹಿಂದೆ ರಾಜಶೇಖರ ಸಂಘದೋಷ ಅಂತ ಶಬ್ದ ಬಳಕೆ ಅದನ್ನೇ ಮಾಡಿದ್ರು. ಇವೆಲ್ಲ ಅದನ್ನೇ ಏನು ಸಂಘದೋಷ? ಸಂಘದೋಷ ಅಂದ್ರೆ ಇವೇನು ಈಗ ವಿಜಯ ಸಿಂಹ ಅಂದ್ರಲ್ಲ ಇದೆ ಸಂಘದೋಷ ಎಲ್ಲ ಅಲ್ಲ. ಆಡುವಂತ ಆಗಿದಾಗ ಎಷ್ಟೋ ಸಲ ಸಿದ್ದರಾಮಯ್ಯನವರು ಎಷ್ಟೋ ಸಲ ಸಿದ್ದರಾಮಯ್ಯನವ್ರ ಭಾಷಣದಲ್ಲಿ ಬಿಜೆಪಿ ಓಟ್ ಹಾಕಿ ಅಂತ ಅದು ಹೇಳಿದ್ರು. ಬೇರೆ ಪಕ್ಷಕ್ಕೆ ಹಾಕಿದ್ರೆ ಬೇರೆ ಇಲ್ಲ, ಒಂದ್ ನಿಮಿಷ, ನಾನು ಪಕ್ಷಕ್ಕೆ ಅದನ್ನ ಹಾಕಿದ್ರೆ ಬೇರೆ. ಅದು ಯಾವ ದೋಷ ಆಗಿದ್ದಾಗ? ಈಗ ಹಂಗಲ್ಲ. ಇದೇನೇ ಸಂಘದೋಷ ಅಂತಾನೆ ಅವ್ರು ಹೇಳಿರೋದು. ಯಾವ ದೋಷ ಅದು? ಸೆಕ್ಯುಲರ್ ಇದನ್ನ ಕೆಳಗಿಳಿಸಿ ಕೋಮುವಾದ ಇದನ್ನ ಕಿರೀಟ ಹೊತ್ಕೊಂಡಿದ್ದಾರೆ ದೇವೇಗೌಡರು ಅಂತ ಟ್ವೀಟ್ ಸಿದ್ದರಾಮಯ್ಯನವ್ರದ್ದು. ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಕೇಳಕ್ ಬಯಸ್ತೀನಪ್ಪ, ಕಳೆದ MP ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ JDSನ ಸೋಲಿಸಿ BJP ಗೆಲ್ಸಕ್ಕೆ ಸಹಾಯ ಮಾಡದಂತೆ ಹಿಂದಿಂದ ಸಹಾಯ ಮಾಡೋದಂತಾರೆ ಯಾರು? ಆಯಿತು. ಎರಡನೇದು ಇದೇ ಇವರ ಮಂಡ್ಯದ ಮಳವಳ್ಳಿ ಕ್ಷೇತ್ರದಲ್ಲಿ ನರೇಂದ್ರ ಸ್ವಾಮಿ ಪರವಾಗಿ ಪ್ರಚಾರ ಮಾಡುವಾಗ ಓಟ್ ಹಾಕಿ ನರೇಂದ್ರ ಮೋದಿಗೆ ಓಟ್ ಹಾಕಿ ಅಂದರು. ಅವ್ನು ತಲೆ ಚೆಚ್ಕೊಂಡ ಪಾಪ ನರೇಂದ್ರ ಸ್ವಾಮಿ. ಇದು ಕಣ್ಣೆದುರುಗಡೆ ಇದೆ. ಈ ದೇಶದಲ್ಲಿ ಅದಕ್ಕೆ ಹೇಳೋದು, ಒಬ್ಬ ವ್ಯಕ್ತಿ ಬಗ್ಗೆ ಟೀಕೆ. ವಾಜಪೇಯಿಯವರು ದೇವೇಗೌಡರು ಪ್ರೈಮ್ ಮಿನಿಸ್ಟ್ರಿಂದ ಕಾಂಗ್ರೆಸ್ ಇಳಿಸಿದಾಗ ವಾಜಪೇಯಿಯವರು ಒಂದು ಚೀಟಿ ಕಳಿಸ್ತಾರೆ, ನೀ ಕಂಟಿನ್ಯೂ ಆಗ್ತೀರಿ, ನಮ್ಮ ಸಪೋರ್ಟ್ ತಗೊಂಡು ಮಾಡಿ ಅಂತ. ನೋ ಅಂತೇಳಿ ವಾಪಸ್ ಬರ್ತಾರೆ. ಅದು ದೇವೇಗೌಡರದ ಸೆಕ್ಯುಲರಿಸಮ್, ಅದು ಅವರ ಶಕ್ತಿ. ಅಧಿಕಾರಕ್ಕಿಂತ ಯಾವತ್ತೂ ಹೋಗದೆ ಇರೋದಂತಲ್ಲ. ಸಂಘದೋಷ ಏನಂಟಿದೆ ಅಂತ ನನಗೊಂದು ಪ್ರಶ್ನೆ ಅವ್ರು ಸಿದ್ದರಾಮಯ್ಯನವ್ರು ಕೇಳಬೇಕು. ಸಂಘದೋಷ ರಾತ್ರಿ ಹೊತ್ತು ಯಾರ ಜೊತೆ ಹುಟ್ಟುತ್ತೆ? 2008ರಲ್ಲಿ BJP ನಾಯಕರ ಜೊತೆ ಎಲ್ಲಿ ಹೋಗಿದ್ರು, ವಿರೋಧ ಪಕ್ಷದ ನಾಯಕ ಕೊಡಲಿಲ್ಲ ಅಂತ ಯಾರ ಜೊತೆ ಹೋಗಿದ್ರು, ಯಾರ ಜೊತೆ ಫ್ಲೈಟ್ ಇದು ಹೆಲಿಕಾಪ್ಟ್ರಲ್ಲಿ ಮೈಸೂರಿಗೆ ಬಂದರು, ಇದೆಲ್ಲ ಏನು ಜಗತ್ತಿಗೆ ಗೊತ್ತಿರೋದು ಇದು. ಅವತ್ತಿನ ಬೈ ಎಲೆಕ್ಷನ್ಗಳಲ್ಲಿ BJP ಗೆಲ್ಲಿಕ್ಕೆ ಹಿಂಬಾಗಿಲಿಂದ ಯಾರ್ಯಾರಿಗೆ ಸಹಾಯ ಮಾಡಿದ್ರು ಮೊನ್ನೆ ಸಿದ್ದರಾಮಯ್ಯನವರು, ಅದು ಗೊತ್ತಿರೋದೆ. ಬಿಜೆಪಿಯ ಅತ್ಯಂತ ಒಳಗಡೆ ಸಂಘದಲ್ಲಿ ಅತ್ಯಂತವಾಗಿ ಜೊತೆಯಲ್ಲಿ ಇರೋದು ಮೊನ್ನೆ ಸಿದ್ದರಾಮಯ್ಯನವರೇ. ನಾವೇನಿದ್ರು ನೇರವಾಗಿ ಹೋಗಿದ್ದೀವಿ, ನೇರವಾಗಿ ಆಚೆ ಬಂದಿದ್ದೀವಿ. ಇವ್ರ ಜೊತೆನೂ ಹೋಗಿದ್ದೀವಿ, ಅವ್ರ ಜೊತೆನೂ ಹೋಗಿದ್ದೀವಿ. ಅವ್ರಿಗೆ ಯಾವ ದೋಷ ಅಂಟಿಸಿದ್ದೀರಾ? ಈಗೊಂದೇ ನಮ್ಮೆಲ್ಲರಿಗೂ ಸ್ಟೇಟ್ಮೆಂಟ್ ಮಾಡಿದೀವಲ್ಲ, ಬಿಜೆಪಿ ಅವ್ರ ಜೊತೆ ಹೋದಾಗ ಕುಮಾರಸ್ವಾಮಿ ಹೇಳೋದು ಅತ್ಯಂತ ಸಂಭ್ರಮದಿಂದ ಅಧಿಕಾರ ಮಾಡಿದೆ ಅಂತ ಹೇಳಿದಾರ. ಈಗ ಸಂಘ ದೋಷ ಅಲ್ಲ, ಅದು ಸಂಘದ ಒಂದು ಬಲ. ಯಾಕಂದ್ರೆ ಸಂಘ ಅನ್ನೋದು ಜೊತೆ ಸೇರಿದೀವಿ ಅಂತ ಅವರವರ ಭಾವಕ್ಕೆ ಸಂಘ ಅಂತ ಅನ್ಸಿರ್ಬಹುದು. ಹಾಗಾಗಿ ನೀವ್ ಹೇಳ್ದಂಗೆ ಸಿದ್ದರಾಮಯ್ಯನವರಿಗೆ ಶಬ್ದಾರ್ಥ ಭಾವಾರ್ಥ ಚೇಂಜ್ ಆಗಿ ಕೇಳಿಸಿರ್ಬೇಕು, ಅದು ಪ್ರಾಬ್ಲಮ್. ಈಗ ಒಂದ್ ಹೇಳ್ತಾ ಇದ್ದೆ ಧರ್ಮಸೇನ ಅವರಿಗೆ, ಅಲ್ಲಿನ ಶಿವಸೇನಾ ಜೊತೆ ಹೋದಾಗ ಅಥವಾ ಇಲ್ಲಿ ಹೋದಾಗ ಅಜೆಂಡಾಗಳ ನಡುವೆ ಒಂದೇ ಶಬ್ದ ವ್ಯತ್ಯಾಸ. ಕೆಲವು ಸಲ ಜೆಂಡಾ ಬೇಡ ಅನ್ಸತ್ತೆ, ಕೆಲವು ಸಲ ಅಜೆಂಡಾ ಬೇಕು ಅನ್ಸುತ್ತೆ, ಕೆಲವು ಸಲ ಅಜೆಂಡಾ ಬೇಡ ಅನ್ಸುತ್ತೆ, ಜೆಂಡಾ ಬೇಕು ಅಂತ ಎಂಡ್ ಆಫ್ ದ ಡೇ ಅಧಿಕಾರ ಬೇಕು, ಅವಕಾಶ ಬೇಕು. ಅಧಿಕಾರ ಮತ್ತು ಅವಕಾಶ ಒಳ್ಳೆ ರಾಜ್ಯ ಕಟ್ಟಕ್ಕೆ, ಬಡವರ ಸೇವೆ ಮಾಡಕ್ಕೆ ಇಲ್ಲಿ ತನಕ ಇರುತ್ತೆ. ರಾಜಕಾರಣದಲ್ಲಿ ಅವರು ಸಕ್ಸೀಡ್ ಆಗ್ತಾರೆ. ನೀವಿಬ್ರು ಒಂದು ಕೇಳ್ತೀರಾ ಅನ್ಕೊಂಡಿದ್ದೆ. ಸಂಘ ದೋಷ ಅಂತಿದ್ರೆ ಯಾವ ಸಂಘ ಅನ್ನೋದನ್ನ ಹೇಳಲಿಲ್ಲ ನೀವು ಅಂತ ಹೇಳಬೇಕಾಗಿತ್ತು. ಕ್ಲಿಯರ್ ಆಗಿ ಹೇಳೇ ಇಲ್ವಲ್ಲ ಸಿದ್ದರಾಮಯ್ಯನವರು ಯಾವ ಸಂಘ ಅಂತ ಹೇಳಿ. ಸಂಘ ಅಂದ್ರೆ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಸಂಘ ನಿಮ್ಮ ವಾರುಮನ್ನ ಮುಗಿಸ್ತಾ ಇದ್ದೀನಿ. ಈ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಈ ಹೇಳಿಕೆಗಳು, ಈ ರೀತಿಯಾದಂಥ ಆರೋಪಗಳು ನಿಮ್ಗೆ ಚುನಾವಣೆ ಹತ್ತಿರದಲ್ಲಿ ತುಂಬ ಸಿಗುತ್ತೆ, ಅದಕ್ಕೆ ಯಾವ ಕೊರತೆನೂ ಇರೋದಿಲ್ಲ. BJPಯ B ಟೀಮ್ ಅನ್ನಂಥ ಕಾಂಗ್ರೆಸ್ಸೇ ಆ ಟೈಮಲ್ಲಿ JDS ಜೊತೆಗೆ ಹೋಗಿ ಸರ್ಕಾರ ಮಾಡಿರಲಿಲ್ವೇ, ಏನೆಲ್ಲ ಶಬ್ದಗಳಿತ್ತು. ಸೊ ಚುನಾವಣೆ ಟೈಮಲ್ಲಿ ಇಟ್ಸ್ ಆಲ್ ಫೇರ್.